ನಂಗಂತೂ ಏನು ಇಷ್ಟ ಆಗ್ಲಿಲ್ಲ ಸ್ಟುಡಿಯೋ ಒಳಗೆ. ಚಾಲೆಂಜ್ ಸ್ಟಾರ್ಟ್ ಮಾಡಿ ಒಂದ್ ಸ್ವಲ್ಪ ಡ್ರೆಸ್ ನೋಡಿದೆ ನಾ, ಎಲ್ಲ ಓಲ್ಡ್ ಸ್ಟಾಕ್ ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಮೇಡಮ್ ಯಾವ್ದು ಕೊಡ್ತೀರಾ? ಎಲ್ಲ ಕೊಡ್ತೀರಾ ಒಂದೊಂದು ಟೆಸ್ಟ್? 31 ವೆರೈಟಿ ಇದಾವೆ ಇಲ್ಲಿ ಆಕ್ಚುಲಿ. 31 ವೆರೈಟಿ. ನಮಗ ಪಾರ್ಕಿಂಗಿಗೂ ಈಗ ಕಷ್ಟಪಡಂಗಾಗುತ್ತೆ. ಇದು ಪೂರ್ತಿ ಟಫಲ್ ಇದೆ, ರಂಜು ತಂದಾಳಿದ್ದು. ಬಟ್ ಇದು ಯಾಕೋ ತುಂಬಾ ಚೆನ್ನಾಗಿ ಕಾಣತೈತಿ. ಇಲ್ಲಿ ಕೆಳಗಿನ ಪಾರ್ಟ್ ತೋರ್ಸಾತಿಲ್ಲ ಯಾಕಂದ್ರೆ ಚಡ್ಡಿ ಹಾಕೊಂಡಿಲ್ಲವ. ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಂದು ಜಿಮ್ದು 3ನೇ ದಿನ. ನನಗೆ 3ನೇ ದಿನ ಹೋಗಕ್ ಆಗಲ್ಲ ಅನ್ಸುತ್ತೆ ಬೆಳಿಗ್ಗೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಜೋರಾಗೈತಿ ಮಳಿ. ಸಿಕ್ಕಾಪಟ್ಟೆ ಜೋರಾಗೈತೆ. ಆಗೇಲಿಂತ್ರ ವೇಟ್ ಮಾಡತ್ತೆ ನಾನು ಹೋಗ್ಬೇಕಂತ. ಬಟ್ ಏನು ಮಳಿ ನಿಂದ್ರೆ ಕಾಣಲಿಲ್ಲ. ಮಳಿ ನಿಲ್ಲೂ ಹೋಲ್ದ ಆಕ್ಚುಲಿ. ನೋಡ್ರಿ ಮಳಿ ನಮ್ಗೆ ಹೊಡಾತೈತಿ. ಇಲ್ಲಾಂದ್ರೆ ಈವ್ನಿಂಗ್ ಹೋಗ್ಬೇಕಾಗತ್ತೆ ನಾನು ಜಿಮ್ಮಿಗೆ ಇವತ್ತು. ಯಾಕಂದ್ರೆ ಮಳಿ ಅಂತೂ ನಿಲ್ಲುವಲ್ದು. ಒಂದ್ ಸ್ವಲ್ಪ ನಿಂದ್ರ ಮಾತಾ ತಗೋವಲ್ದು ಮಳಿ ಆಗಲಿಂತ್ರ. ಸೊ ಅದಕ್ಕ ಲೆಟ್ಸ್ ಪ್ರೇ, ನಿಂತ್ಕೋಬೇಕು ಒಂದ್ ಸ್ವಲ್ಪ ಬೇಗ ಅಂತ. ಮಳಿಗೂ ಆಕ್ಚುಲಿ ನಾ ಬೆಳಿಗ್ಗೆ ಜಲ್ದಿ ಎದ್ದು ಹೋಗೋದು ಇಷ್ಟ ಇಲ್ಲ ಅನ್ಸತೈತಿ. ಅದಕ್ಕೆ ಅದು ಕಣ್ಣೀರಾಗತೈತಿ ಇವತ್ತು ಮಳಿ. ಪಾಪ ಇವ್ ಯಾಕೆ ಜಲ್ದಿ ಎದ್ದು ಹೊಂಟಾನ ಜಿಮ್ಮಿಗೆ, ನೋಡಕ್ ಆಗೋಲ್ದು ಮಳಿಗೂ. ನಾ ಅಷ್ಟು ಜಲ್ದಿ ಎದ್ದು ಹೋಗೋದು ಅದ್ರ ಸಂಬಂಧ ಅದು ಧಾರಾಕಾರವಾಗಿ ಹರಿಯಾಗ್ಬಿಟ್ಟೈತಿ. ಅದ್ರ ಸಂಬಂಧ ಜಿಮ್ನ ನಾನು ಈವ್ನಿಂಗ್ ಹೊಂಟೇನಿ. ನಾ ಇವತ್ತಿನ ಒಂದಿನ ಪೋಸ್ಟ್ಪಾಂಡ್ ಮಾಡಿ ಇವತ್ತಿಂದ ಈವ್ನಿಂಗ್ ಹಾಕೊಂಡೇನಿ. ಅಂದ್ರೆ ನನ್ಗೇನ್ ತಪ್ಪಿಲ್ಲ. ನೋಡ್ಬೋದು ನೀವು ಮಳಿ ಸಿಕ್ಕಾಪಟ್ಟೆ ಜೋರಾಗಿ ಬೀಳತೈತಿ. ಸೊ ಥ್ಯಾಂಕ್ ಯು ಮಳಿ. ನಾನು ಹೋಗಿ ಒಂದು ಹಾಫ್ ಆನ್ ಅವರ್ ಮಲ್ಕೋತೀನಿ ಎಕ್ಸ್ಟ್ರಾ. ನೋಡ್ರಿ ಎಷ್ಟು ರಶ್ ಐತಿ ಇವತ್ತು ಸ್ಟುಡಿಯೋ. ನಮಗ ಪಾರ್ಕಿಂಗಿಗೂ ಈಗ ಕಷ್ಟಪಡಂಗಾಗುತ್ತೆ. ಸಣ್ಣದೈತಿ ಮೊದ್ಲ. ನಂಗಂತೂ ಏನು ಇಷ್ಟ ಆಗ್ಲಿಲ್ಲ ಸ್ಟುಡಿಯೋ ಒಳಗೆ. ಸೊ ಆಕ್ಚುಲಿ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ವಿ ನಾವು. ಚಾಲೆಂಜ್ ಸ್ಟಾರ್ಟ್ ಮಾಡಿ ಒಂದ್ ಸ್ವಲ್ಪ ಡ್ರೆಸ್ ನೋಡಿದೆ ನಾ, ಎಲ್ಲ ಓಲ್ಡ್ ಸ್ಟಾಕ್ ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಅದ್ರ ಸಂಬಂಧ ಈಗ ಬೇರೆ ಕಡೆ ಹೊಂಟೇವೆ ಅದಲ್ಲ. ಸೊ ಅದಕ್ಕೆ ಇವಾಗ ನಾವು ಜೂಡಿಯಿಂದ ಬೇರೆ ಕಡೆ ಹೊಂಟೇವಿ. ರಿಲಯನ್ಸ್ ಎಲ್ಲ ನೋಡ್ಬೋದು, ಇಲ್ಲ ಮ್ಯಾಕ್ಸ್ ದಾಗ. ಆಕ್ಚುಲಿ ಬ್ಯಾಗ್ ಎಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟಾಳಕ್ಕೆ ಚಾಲೆಂಜ್ ಕೊಡಕ್ಕೆ. ಆಸ್ ಯೂಶುವಲ್ ಗಾಯ್ಸ್, ನಮ್ಮ ವೈಫ್ ಫಸ್ಟ್ ಬಂದ ತಕ್ಷಣ ತಿನ್ನೋದು. ರಂಜಿತ್ ಅವರು ನನಗೆ ಇವಾಗ ಐಸ್ ಕ್ರೀಮ್ ಕೊಡಿಸ್ತಾ ಇದೆ. ರಂಜಿತ್ ಅವ್ರದ್ದು ಮನಸ್ಸು ತುಂಬಾ ದೊಡ್ಡ. ಮೇಡಮ್ ಯಾವ್ದು ಕೊಡ್ತೀರಾ? ಎಲ್ಲ ಕೊಡ್ತೀರಾ ಒಂದೊಂದು ಟೆಸ್ಟ್? ಮೇಡಮ್ ಚೆನ್ನಾಗಿರೋದು ಕೊಡಿ ಮೇಡಮ್. ಇದು ನಿಂಗ್ ಮ್ಯಾಂಗೋ ಇಷ್ಟ ಹೌದಿಲ್ಲ? ಇದು ಮ್ಯಾಂಗೋ ತಾನೇ ಇದು. ಇದೊಂದು ಮ್ಯಾಂಗೋ ಸೀಸನ್ ಇಲ್ಲ ಈಗ. ಮ್ಯಾಂಗೋ ಆಫ್ ಸೀಸನ್ ಅದಲ್ಲ ಇದು. ಸೀಸನ್ ಗೊತ್ತಲ್ಪ, ಟೇಸ್ಟ್ ಮಾಡಿಲ್ಲ ನಾವಲ್ಲ. ನಾ ಮ್ಯಾಂಗೋ ತಿನ್ನಲ್ಲ. ಚಲೋ ಐತಿ. ಬಿನೆಟ್ ಫೇಮಸ್ ಯಾವ್ದು ಇದೆ ಇದರಲ್ಲಿ? ಇದು ಕೊಡಿ ಹಂಗಂದ್ರೆ, ಸೆಂಟ್ರಲ್ ಇರೋದು ಚಾಕ್ಲೇಟ್. ಇದು ಫಸ್ಟ್ ಒನ್. ಇದು ಫಸ್ಟ್ ಒನ್ ಯಾವ್ದು ಫ್ಲೇವರ್? ಫಸ್ಟ್ ಒನ್ ಬಿಸ್ಕಾಫಾ? ಸೆಕೆಂಡ್ ಒನ್ ಅದನ್ನೇ ಕೊಡಿ. ಬೆಲ್ಜಿಯಂ ಬ್ಲಿಸ್ ಐತ್ ನೋಡ್ಲೆ. ಇದು ಬೆಲ್ಜಿಯಂ ಯಾವತ್ತೂ ಚಲೋ ಇರುತ್ತೆ. ದುಬೈ ಹಾಟ್ ಚಾಕ್ಲೇಟ್. ಯು ವಾಂಟ್ ದುಬೈ ಚಾಕ್ಲೇಟ್? ಈಗ ನಾನು ಅಲ್ಲಿ ಕೇಕ್ ತಗೊಂಡಲ್ಲ, ಅದು ಯಾವ ಫ್ಲೇವರ್? ಹೌದಾ, ಚೆನ್ನಾಗಿರುತ್ತಲ್ಲ ಅದು. ಸರಿ ಸಾಕ್ಬಿಡಿ. ನೀವು ಟೇಸ್ಟ್ ಮಾಡ್ತೀನಿ ಆದ್ರೆ. ನಾ ಇದು ಟೇಸ್ಟ್ ಮಾಡ್ತೇನೆ. ಚಾಕ್ಲೇಟ್ ಆಲ್ಮಂಡ್ ಇಂದ ಮತ್ತೆ ಇದು ಬೆಲ್ಜಿಯಂ ಬ್ಲಿಸ್ ಡಾರ್ಕ್ ಚಾಕ್ಲೇಟ್ ಇದೆ ಬೇಡ. ಗೈಸ್, ಚಾಕ್ಲೇಟ್ ಟೇಸ್ಟ್ ಮಾಡೋದು ಫ್ರೀ ಐತಿ ಇಲ್ಲಿ, ಅದ್ರ ಸಂಬಂಧ ಟೇಸ್ಟ್ ಫ್ರೀ ಮಾಡೇವಿ. ರಂಜಿತಾ ಅವರು ಬೆಲ್ಜಿಯಂ ಟ್ರೈ ಮಾಡ್ತಾ ಇದ್ದಾರೆ. ಹೇಗಿದೆ ಬೆಲ್ಜಿಯಂ? ಆಲ್ ಟೈಮ್ ಫೇವರೇಟ್. ಆಕ್ಚುಲಿ ಇದ್ರದ್ದು ಬಾಕ್ಸ್ ಬರುತ್ತ, 16 ಏನೋ ಬೈಟ್ಸ್ ಇರ್ತಾವು. ಅದು ತಗೋಬೇಕಂತ ಮಾಡಿದ್ದೇನೆ. ಅದು ಐತಿ ಬಟ್ ಕ್ಯಾರಮೆಲ್ ಐತಿ. ನಂಗೆ ಕ್ಯಾರಮೆಲ್ ಫ್ಲೇವರ್ ಇಷ್ಟ ಇಲ್ಲ. ನಮ್ಗೆ ಯಾವ್ದು ಕೊಟ್ರೆ ಐಸ್ ಕ್ರೀಮ್ ಅಲ್ಲಿ ಡಿಫ್ರೆಂಟ್ ಫ್ಲೇವರ್ ಅದಾವ ಇಲ್ಲಿ. 31 ವೆರೈಟಿ ಇದಾವೆ ಇಲ್ಲಿ ಆಕ್ಚುಲಿ. ಅದ್ ನಾನೇ ನಿಂಗೆ ಹೇಳಿದ್ದ, ಅವ್ರದ್ದು ಲೋಗೋ ಒಳಗೆ 31 ವೆರೈಟಿ. ನಾನು ಹೇಳಿದ್ದೆ. ಓಕೆ ಗೈಸ್, ಇವಾಗ ಮನೆ ಕಡೆಗೆ ಪಯಣ. ಹಿಂಗವನ ಸ್ಲಿಪ್ಪರ್ಸ್ ಜಾರ್ತಾವ. ಸೊ ಮನೇಲಿ ಏನೋ ಇಲ್ಲಿ ನೋಡಿ ವ್ಯೂ ಹೆಂಗಿದೆ, ಸಕ್ಕತ್ತಾಗೈತೆ ಆಕ್ಚುಲಿ. ನಮ್ಮ ಮನೆ ಕಡೆ ಈ ತರ ಲೊಕೇಶನ್ ಇದ್ಬಿಟ್ರೆ ಸಕ್ಕತ್ತಾಗಿ ತಿನ್ನಕ್ಕೆ ಉಣ್ಣಕ್ಕೆ ಸಕ್ಕತ್ತಾಗೈತಿ. ಸೊ ಈಗ ನಾವು ಮನೆಗೆ ಬಂದು ಅದು ಏನ ಕೇಕ್ ತಂದಿದ್ದಲ್ಲ, ಕೇಕ್ ಅಲ್ಲ ಅದು ಟ್ರಫಲ್ ಅನ್ಕೋತೇನಲ್ಲ. ಅದು ಟ್ರಫಲ್ ಅದಲ್ಲ, ಅದು ಟ್ರಫಲ್ ಕೇಕ್ ಅನ್ಕೋತೀನಿ ನಾನು. ಅದನ್ನ ಓಪನ್ ಮಾಡಿ ತೋರಿಸ್ತೇನೆ ಅಂತ. ಅಲ್ಲಿ ನೋಡಿದಾಗ ಭಾರಿ ನನ್ಗೆ ಟೆಂಪ್ಟಿಂಗ್ ಆಗಿತ್ತು, ಅದಕ್ಕೆ ಒಂದು ಪಾರ್ಸಲ್ ಮಾಡಿಸ್ಬಿಟ್ಟೆ. ಸೊ ಅದು ಇನ್ನೊಂದು ಏನಪ್ಪಾ ಅಂದ್ರೆ, ಶಾಪಿಂಗ್ ಹೋಗಿದ್ವಲ್ಲ ನಾವು ಅಲ್ಲಿ. ಜುಡಿಯೋಕ ಮತ್ತು ಟ್ರೆಂಡ್ಸ್ಗೆಲ್ಲ ಹೋಗಿದ್ವಿ. ಅದೇನಾಗಿತ್ತಂದ್ರ ಟ್ರೆಂಡ್ಸ್ ಅಲ್ಲ, ಜುಡಿಯೋ ಮತ್ತೆ ರಿಲಯನ್ಸ್. ಜುಡಿಯೋಗೆ ಹೋಗಿದ್ವಿ ನಾವು ಆಕ್ಚುಲಿ. ಜುಡಿಯೋದಾಗ ಎಲ್ಲಾ ಓಲ್ಡ್ ಸ್ಟಾಕ್ ಇಟ್ಬಿಟ್ಟಾರ. ಅಂದ್ರೆ ಈ ಸ್ಯಾಟರ್ಡೆ ಸಂಡೇ ಮುಗ್ದಿತ್ತಲ್ಲ, ಮಂಡೇ ಇವತ್ತು. ಅದ್ರ ಸಂಬಂಧ ಎಲ್ಲ ಓಲ್ಡ್ ಸ್ಟಾಕ್ ಇಟ್ಟಿದ್ರೆ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಚಾಲೆಂಜ್ ವಿಡಿಯೋ. ಸೊ ಅದಕ್ಕಂತೇಳಿ ಹಂಗ ಸುಮ್ಮನೆ ಹೋಗಿ
ನಾವು ತಿನ್ಕೊಂಡು ತಗೊಂಡ್ ಬಂದ್ವಿ ಇದನ್ನ. ರಜ್ಜು ಟ್ರೀಟ್ ಕೊಟ್ಟಿದ್ದಾಳೆ ನನಗೆ ಇವತ್ತಿನ. ಗೈಸ್ ಇವಾಗ ಬನ್ನಿ ಇದನ್ನ ಓಪನ್ ಮಾಡೋಣ, ಇದು ಹೆಂಗಿದೆ ಅಂತ ತೋರಿಸ್ತೀನಿ. ಬಿದ್ದೋಗ್ಬಿಟ್ಟಿದೆ ಇದು, ಬಿದ್ದುಬಿಟ್ಟೈತೆ ಇದು. ಹಿಂಗ ಕೊಟ್ಟಾಳ, ಹಿಂಗ್ ಕಟ್ ಮಾಡಿ ಸ್ಲೈಸ್ ಹಿಂಗ್ ಒಳಗಿಟ್ಟವಳ ಅದನ್ನ. ಗೈಸ್ ನೋಡಿ ಕಾಣ್ತಿದ್ಯಾ? ಸಾರಿ ಏನಿಲ್ಲ ತಗೊಂಡ್ ಕತ್ ಹಾಕಂಗೆ. ಅವ್ರ ಹಂಗ ಕೊಟ್ರ, ಹಾ ಹಂಗ ಮಾಡ್ಕೊಟ್ರ ಸ್ಲೈಸ್. ಬಿದ್ದಿದ್ದಿಲ್ಲ ಅದು, ಬಿದ್ದಿಲ್ಲ, ಅವ್ರ ಹಂಗ ಇಟ್ಟಾರ. ಸೊ ನೋಡಿ. ಹೇ ಕೃಷಾಂತ್, ನೋ ಟಚಿಂಗ್. ಇದು ಪಾಪ ಚಿಕ್ಕ ಮಕ್ಕಳು ತಿನ್ಬಾರ್ದಿದ್ನ ಚಾಕ್ಲೇಟ್. ನೋ ಶುಗರ್ ಫಾರ್ ಬೇಬೀಸ್. ಇದು ಪೂರ್ತಿ ಟ್ರಫಲ್ ಇದೆ, ಟ್ರಫಲ್ ಅದಲ್ಲ ಇದು. ಮಮ್ಮಿ ನೀ ಸ್ಪೂನ್ ತಗೊಂಬಲ್ಲೆ. ಸೊ ಇದನ್ನ ಈ ತರ ಟೇಸ್ಟ್ ಮಾಡ್ಬೇಕು. ಏಯ್ ಎಷ್ಟು ಮಾಡ್ತೀಯ ಗುಂಡು? ಏ ಮೊಬೈಲ್ ಇಟ್ಕೊಂಡು ಹಿಂಗ್ ಮೇಂಟೈನ್ ಮಾಡಕ್ ಆಗತ್ತಿಲ್ಲ. ರಿಚ್ ಚಾಕ್ಲೇಟ್, ರಿಚ್ ಇನ್ ಚಾಕ್ಲೇಟ್. ಹೆಸರು ಏನ್ ಹೇಳಿದ್ರಲ್ಲ ಅವರು, ಹೆಸರು ನಿಜ ನೆನಪಿಲ್ಲ, ಬಟ್ ಚೆನ್ನಾಗಿದೆ. ಅವನೊಂದ್ ಸ್ವಲ್ಪ ಹಚ್ಚು ಬಾಯಿಗೆ. ಇಟ್ಸ್ ರಿಯಲಿ ಟೇಸ್ಟ್. ಆಮೇಲೆ ನಾವು ನೋ ಶುಗರ್ ಅಂತ ಏನ್ ಮಾಡಂಗಿಲ್ಲ ಹುಡುಗರಿಗೆ. ಮಾಡೋ ಬಂಗಾರ ನಡೀತದೆ. ತಿನ್ಲಾ ಮಗ ನೀನು ತಿನ್ಲಾ ನೀನು. ನಮ್ ಗುಂಡು ಚಡ್ಡಿ ಹಾಕಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡಿ ನೋಡೋದು. ಬೋರಿ ಹಿಂಗ್ಯಾಕ್ ಮಾಡ್ತೀರಾ ಅಂತ ಬೈತಾರ ನೋಡೋರು. ತೋಬ್ರಿ ಯಾಕಾರ ಟೇಸ್ಟ್ ಮಾಡ್ಬರಿ ಮರ. ಗುಂಡು ಬರೀ ನಿನ್ನೆ ನೋಡಕತ್ತ ಮತ್ತ ಬಂದವ ಇವಾಗ ಕ್ಯಾಮ್ರಾ ಹಿಡ್ಕೊಂಡು. ಏನಂದ್ರ ಅದು ಆಗಿಲ್ಲ, ಒಂದ್ ಚಾಕ್ಲೇಟ್ ನಂದು ತಿಂದಲ್ಲ, ಅದು ಚೆನ್ನಾಗಿತ್ತು. ಈಗ ಇನ್ನೊಂದು ಇಲ್ಲಿ ಇದು ರಂಜು ತಂದಾಳಿದ್ದು, ಬಟ್ ಇದು ಯಾಕೋ ತುಂಬಾ ಚೆನ್ನಾಗ್ ಕಾಣತೈತಿ. ಅದ್ರೊಳಗ್ 4 pieces ಅದಾವನ. 4 ಅಲ್ಲ 5 pieces. ಇದ್ರದ ಸೇಮ್ ಡಿಟ್ಟೋ ಒಂದ್ ಬಾಕ್ಸ್ ಬರ್ತೈತಿ, ಅದ 16 ಪೀಸ್ ಇರ್ತೈತಿ ಅದ್ರಾಗ. ಆಕ್ಚುಲಿ ಅದನ್ನ ತಗೋಬೇಕಂತ ಮಾಡಿದ್ದೆ, ಆದ್ರೆ ಈ ಫ್ಲೇವರ್ ಇಲ್ಲ ಅದಕ್ಕ. ಇದ್ರೊಳಗೆ ನಿಂಗೆ ಚಾಕ್ಲೇಟ್ ಫ್ಲೇವರ್ ಇತ್ತಲ್ಲ, ಅದು ಕ್ಯಾರಮಲ್ ಫ್ಲೇವರ್. ನಂಗೆ ಒಂದ್ ಚೂರ್ ಇಷ್ಟ ಆಗಲ್ಲ ಕ್ಯಾರಮಲ್ ಫ್ಲೇವರ್. ಹಾ ಅಂದ್ರೆ ಇದನ್ ತಿಂದಿಲ್ಲ, ಕ್ಯಾರಮಲ್ ಬ್ಯಾರೆ ತಿಂದಿನಿ, ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಇದು ಒಂದೇ ಇದು ಇಷ್ಟ ಇತ್ತ. ಅದ ಬಾಕ್ಸ್ ಇಂದ ಬಾಳ ಇಷ್ಟ ಆಯ್ತು ನನಗ. ತಗೊಳದ ಬರ್ತೈತಿ ಅಂದಾರಲ್ಲ ಅವ್ರು, ಬಂದಾಗ ಹೋಗಿ ತಗೊಂಬರಲ್ಲ. ಈಗ ಅವ್ರಿಗೆ ಹೇಳು ಬಂದಾಳ, ಆರ್ಡರ್ ಮಾಡಿ ನಾ ಬರ್ತೇನಿ, ಬಂದ್ ತಗೊಂಡೋಗ್ತೀನಿ ಅಂತ ಹೇಳ್ಬಂದೆ ಮಮ್ಮಿ. ನಾ ಅವ್ರಿಗೆ ಕರೇನು ಹೇಳ್ಬಂದಿನಿ ನಾನು. ನಮ್ಮ ಅಕ್ಕಾರು ಏನೋ ಮಾಡತ್ ಚಪಾತಿ ಸ್ಪೆಷಲ್. ಇವತ್ತಿನ ಊಟ ಸ್ಪೆಷಲ್ ಏನ್ರಿ? ಚಪಾತಿ ಹೆಸರು ಕಾಳ್ಪಲ್ಲೆ. ಚಪಾತಿ ಚಪ್ ಚಪ್, ಜಿಲೇಬಿ ಜುಮ್ ಜುಮ್ ಖಾರ. ಕೃಷಾಂತ್ ಉಪ್ಪಿನಕಾಯಿ. ಕೃಷಾಂತ್ ಕಪ್ಪದಗಿರಿ ಐಸ್ ಕ್ರೀಮ್ ತಿಂತಿರಲ್ಲ? ರಂಬಾಟಿ ಇದ್ರ ನಾವಲ್ಲಿಪ್ಪ. ರಂಬಾಟ್ ಇರಂಗಿಲ್ರಿ ಅಮ್ಮಾರ. ಅವ ಐಸ್ ಕ್ರೀಮ್ ಹೆಂಗಿರ್ತಾವ? ಐಸ್ ಕ್ರೀಮ್ ಗತ್ಲೆ ಇರ್ತಾವ, ರಂಬಾಟ್ ಇರೋದಿಲ್ಲ ಅವು. ಅಲ್ಲ ನೋಡ ನೋಡಂತ ಊಟ ಮಾಡಿ ತಿಂದು ಬಿಡೋದು. ತಗದು ಇಟ್ಟು ಅವ ಮತ್ತ ಗುಂಡು ಮರಿ ಬರ್ತಾನ ಪಟಕ್ ಪಟಕ್ ಅಂತ ಪಟಕ್ ಪಟಕ್ ನೀನ್ ನೋಡ್ತಾನವ, ಪಟಕ್ ಪಟಕ್ ನೋಡಿರ್ತಾನವ. ಆಗ್ಲೆಲ್ಲ ಐಸ್ ಕ್ರೀಮ್ ಸೈಡ್ ಇಟ್ಟಿದ್ದು ಹಿಂಗ ಬಂದ ರೌಂಡ್ ಹಿಡ್ಕೊಂಡು ತಿನ್ನಾಕಂತೇಳಿ. ಕೃಷಾಂತ್ ಸೂಸು ಮಾಡಿದಾನೆ, ಸೂಸುನ ಕೈ ಆಡಿಸ್ತಾ ಇದ್ದಾನೆ. ನಮ್ ಮನೆ ಫುಲ್ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟೈತಿ. ಇಲ್ಲಿ ಹೋಗಿರ್ತಾನ, ಅಲ್ಲಿ ಹೋಗಿರ್ತಾನೆ, ಎಲ್ಲಾ ಕಡೆ ಹೋಗ್ಬಿಟ್ಟಿರ್ತಾನ. ಅವಂಗ ಚಡ್ಡಿ ಹಾಕಿ 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 ಬೇಜಾರಾಗಿ ಹಂಗ ಬಿಟ್ಟುಬಿಟ್ಟೆ ಅವನು. ಹಂಗ ಅಡ್ಡಾಡ್ ಮಗನ್. ಯಾಕಂದ್ರೆ ದಿನಕ್ಕೊಂದ್ 10-15 ಚಡ್ಡಿ ಅಂದ್ರೆ ಯಾರು ಹೋಗಿದ್ದಾರ್ರಿ? ಮತ್ತೆ ಹೌದಾ? ಒಳಗ್ ಹಾಕಾಕತ್ತಿದ್ನೆ. ಏನ್ ಮಾಡಾತಿ ಮಮ್ಮಿ ಅಂತಂದ. ಕೃಷಾಂತ್ ನದ್ದು ಒಳಗ್ ಹಾಕಾಕತ್ತೇನಿ ಅಂದೆ. ಓಸು ನೋಡಿದ, ಲೇ ಎಷ್ಟು ಮುಳುಗಿಸಿ ನೀನೆ, ಊರಿಗೆ ಕಳಿಸ್ಕೊಡ ನಮ್ಮ ಮಮ್ಮಿನೇ ಅಂದ. ಹೌದಾ? ಕೃಷಾಂತ ಮಾಮ ಫೋನ್ ಹಚ್ಚಿ, ನೀ ಬಂದ್ಬಿಡು ಮಾಮ, ಅಮ್ಮ ಕಳಿಸಿ ನೀ ಬಂದ್ಬಿಡು ಅನ್ಸುತ್ತ. ಚಡ್ಡಿ ಗಿಡ್ಡಿ ಇಲ್ಲ, ಏನಿಲ್ಲ ಹುಡುಗ. ಮತ್ತೆ ಅಲ್ಲಿ ಏನಾಗ ಇಟ್ಟಿರ್ತಾರ ಅನ್ಸ. ಏನ್ ಮಾಡ್ತೀರಿ ಇಂತ ಹೊಂಚಾದ. ಇಲ್ಲಿ ಕೆಳಗಿನ ಪಾಡ್ ತೋರ್ಸಾತಿಲ್ಲ, ಯಾಕಂದ್ರೆ ಚಡ್ಡಿ ಹಾಕೊಂಡಿಲ್ಲವ. ಮತ್ ಮುಂದ್ ದೊಡ್ಡ ಆದ್ಮೇಲೆ ಏನ್ ಡ್ಯಾಡಿ ನೀ ಚಡ್ಡಿ ಇಲ್ಲಾರ್ದ ವಿಡಿಯೋ ಮಾಡ್ಬಿಟ್ಟಿ, ನನ್ನ ಮರ್ಯಾದೆ ತೆಗತಾರ ಸಾಲ್ಯಾಗ ಅಂತ ಅನ್ಬಾರ್ದಾವ. ಫ್ಯೂಚರ್ದಾಗ ಈ ವಿಡಿಯೋ ನೋಡ್ತಾನ ಅವಾಗ. ಎಕ್ಸೈಟ್ ಆಗಿದ್ದ, ಫುಲ್ ಎಕ್ಸೈಟ್ಮೆಂಟ್ ತೋರಿಸ್ತಾ ಇದೆಯಾ ಕೃಷಾಂತ್ ಅವ್ರೆ ಸಲಾಮ್ ಅಲೈಕುಮ್. ಸೊ ಅಕ್ಕಿಂದು ಚಾಕ್ಲೇಟ್ ಓಪನ್ ಮಾಡತ್ತಲ್ಲ ಈಗ. ನೋಡಕ್ಕೇನು ಮಸ್ತ್ ಕಾಣತೈತಿ. ತೋರ್ಸಿಲ್ಲ ನಿಮ್ಗೆ, ತೋರಿಸಿಲ್ಲ ಇದಾರತ್ತವ ರಂಜಿತಾ. ಹಾ ಮಾತಾಡ್ರಿ ರಂಜಿತಾ ಅವ್ರೆ, ಖುಷಿಲಿ ಏನಾದ್ರು ರಂಜಿತಾ
ಮಾತಾಡಕ ಬರೋಲ್ಲ ಹೇಗೆ ಅದು ಬಾಕ್ಸ್ ಬೇಕಿತ್ತು ನನಗೆ, ಅದು ಇಲ್ಲ. ನಾ ಹೇಳಿ ಬಂದೇನೆ ಅವ್ರಿಗೆ, ಬಂದ ತಕ್ಷಣ ನಂಗೆ ಹೇಳ್ರಿ ಅಂತೀವ ನೋಡಿದ್ವಿ. ಕವರ್ ತಗೊಂಡ ಅಲ್ಲಿ ಹೋಗಿ ನೋಡಿ ನಮ್ ಪ್ರಶಾಂತ್ ಅವ್ರು ನನ್ ಕವರ್ ಕೊಟ್ರೆ ಅಟ್ಲೀಸ್ಟ್ ಅಂತ ಹೇಳಿ ಕುಂತಾನ. ಚಾಕ್ಲೇಟ್ ಅಂತೂ ತಿನ್ಸಲ್ಲ, ಚಾಕ್ಲೇಟ್ ಅಂತೂ ತಿನ್ಸಂಗಿಲ್ಲ ನೀವು, ಕವರ್ ಅಲ್ಲೇ ಮ್ಯಾನೇಜ್ ಮಾಡೋಣ ಅಂತ. ಹೌದಲ್ಲ ಪ್ರಶಾಂತ್ ಅವ್ರೆ ಸರ್? ಇದ್ರೊಳಗೆ ನಾನ್ ನೀನ್ ಅರ್ಧ ತಿನ್ನ, ಮಮ್ಮಿ ಕೂಡ ಓಕೆ ಡನ್. ನೀನು ತಿನ್ಬಿಡಪ್ಪ, ನಂಗೆ ಬೇಡ. ಅಷ್ಟು ಸ್ವೀಟ್ ಇಲ್ಲ, ಬಟ್ ಚೆನ್ನಾಗೈತೆ ಟೇಸ್ಟ್, ಫ್ಲೇವರ್ ವೈಸ್ ಅಷ್ಟು ಸ್ವೀಟ್ ಆಗಿಲ್ಲ, ಮೈಲ್ಡ್ ಆಗೈತೆ ಟೇಸ್ಟ್. ಸ್ವೀಟ್ ಇಲ್ಲ ನೋಡ್ರಿ ಕಾಣತೈತನ್ರ ಕರ. ಪ್ರಜ್ವಲ್, ನಾ ಹೇಳಿದ್ನಲ್ಲ ನಿನಗೆ ರಾಕ್ಸ್ ಇದದ್ ಐಸ್ ಕ್ರೀಮ್ ರಾಕ್ಸ್ ಅಂತ ಹೇಳಿದ್ದೆ ಅಲ್ಲ, ಇದದ್ ನಮ್ಮ ಬ್ಲಾಗ್ ನೋಡಿದ್ರೆ ಕಾಣ್ತೈತಿ ಪೂರ್ತಿ ಐಸ್ ಕ್ರೀಮ್ ಒಳಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಏನಾರ ಒಂದ್ ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.